ವೀಕ್ಷಕರೇ, ನೀವು ಮದುವೆಯಾಗುವಂತಕ್ಕಂಥ ಸಂಗಾತಿಯ ಲಕ್ಷಣಗಳನ್ನು ನೀವು ತಿಳ್ಕೊಬೇಕಾ? ನೀವು ಯಾವ ತರದ ಪತಿ ಪತ್ನಿಯರನ್ನ ಮದುವೆ ಆಗ್ತೀರಿ ಅನ್ನುವಂತಕ್ಕಂಥದ್ದನ್ನ ನೀವು ತಿಳ್ಕೊಬೇಕು ಅಂತಂದ್ರೆ, ಮತ್ತು ಈ ಗ್ರಹಗಳ ಕಾಂಬಿನೇಷನ್ ಇತ್ತು ಅಂತಂದ್ರೆ ಆ ವ್ಯಕ್ತಿಯ ಒಂದು ಲಕ್ಷಣಗಳು ಹೇಗಿರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಪರಿಪೂರ್ಣವಾಗಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕೂ ಮುಂಚೆ ನಮ್ಮ ಪೇಜ್ನ ಇನ್ನೂ ನೀವು ಫಾಲೋ ಮಾಡಿಲ್ಲ ಅಂತಂದ್ರೆ ಈ ಕೂಡ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಆದಷ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹೌದು, ಈ ಗ್ರಹಗಳ ಕಾಂಬಿನೇಷನ್ 7th ಹೌಸ್ ಅಲ್ಲಿ ಬಂತು ಅಂದ್ರೆ ಅವರು ಮದುವೆ ಆಗುವಂತಕ್ಕಂತ ಹುಡುಗಿಯ ಅಥವಾ ಹುಡುಗಿಯ ಲಕ್ಷಣಗಳು ಏನಿರುತ್ತೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಪರಿಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಹಾಗೆ 7th ಹೌಸ್ ಅಲ್ಲಿ ಏನಾದ್ರೂ ನಿಮಗೆ ರವಿ ಮತ್ತು ಶುಕ್ರನ ಕಾಂಬಿನೇಷನ್ ಬಂತು ಅಂದ್ರೆ ಪತಿಯಾಗಿರ್ಬೋದು ಪತ್ನಿಗಾಗಿರ್ಬೋದು ಅಂಗವೈಕಲ್ಯತೆ ಬರುವಂತಕ್ಕಂಥ ಸಾಧ್ಯತೆಗಳಿರುತ್ತೆ. ಯಾವಾಗ 7ನೇ ಮನೆಯಲ್ಲಿ ರವಿ ಮತ್ತು ಶುಕ್ರನಿದ್ದಾಗ. ನಂತರವಾಗಿ ಚಂದ್ರ ಮತ್ತು ಶನಿಯ ಕಾಂಬಿನೇಷನ್ ಬಂತು ಅಂದ್ರೆ ದಾಂಪತ್ಯ ಜೀವನದಲ್ಲಿ ಬಿರುಗಾಳಿಯನ್ನ ನೀವು ಅನುಭವಿಸ್ಬೇಕಾಗ್ತಕ್ಕಂಥದ್ದು ಇರುತ್ತೆ. ಚಂದ್ರ ಮತ್ತು ಶುಕ್ರನ ನಡುವೆ ಶನಿಯ ವೀಕ್ಷಣೆ ಏನಾದ್ರೂ ಬಂತು ಅಂತಂದ್ರೆ ಖಂಡಿತವಾಗ್ಲೂ ವಿಧವೆಯ ಸಂಗಾತಿಯನ್ನ ನೀವು ಪಡ್ಕೊಳ್ಳತಕ್ಕಂಥಾಗಿರ್ಬೋದು ಅಥವಾ ಹೆಚ್ಚು ಮದುವೆಗಳನ್ನ ಆಗುವಂತಕ್ಕಂಥ ಸಂಭವ ನಿಮಗಿರುತ್ತೆ. ಇನ್ನು 7ನೇ ಮನೆಯಲ್ಲಿ ನಿಮಗೆ ಕುಜ ಏನಾದ್ರೂ ಬಂತು ಅಂತಂದ್ರೆ ಪತ್ನಿಯ ದಾಸನಾಗುವಂತಕ್ಕಂಥ ಪತಿಯನ್ನ ನೀವು ಪಡಿಬೇಕಾಗ್ತಕ್ಕಂಥದ್ದು. ಕುಜ ಮತ್ತು ಕೇತುವಿನ 7th ಹೌಸ್ ಕಾಂಬಿನೇಷನ್ ಏನಿದೆ ಪತ್ನಿಯೇ ಮೇಲುಗೈ ಸಾಧಿಸುವಂಥದ್ದು, ಅಥವಾ ಯಾರ್ದಾರ ಜಾತಕದಲ್ಲಿ ಗಂಡಿನ ಜಾತಕದಲ್ಲಿ ಕುಜ ಅಥವಾ ಕೇತು 7ನೇ ಮನೆ ನಿಂತಿದ್ರೆ ಅವ್ರು ಯಾರು ಮದುವೆ ಆಗ್ತಾರೋ ಅವ್ರ ಮದುವೆ ಆದಾಗ ಕಂಪ್ಲೀಟ್ ಆಗಿ ಅವರ ಒಂದು ಹ್ಯಾಂಡ್ ಓವರ್ ಎಲ್ಲ ಹೆಂಡತಿ ಕೈಲಿರುವಂಥದ್ದು, ಹೆಂಡತಿ ಹೇಳ್ದಂಗೆ ನಡೆಯುವಂತಕ್ಕಂಥದ್ದು ಅಂತ ಹೇಳುತ್ತೆ. ಅದಾದ ಬಳಿಕ 7th ಹೌಸ್ ಅಧಿಪತಿ ಉಚ್ಚದಲ್ಲಿತ್ತು ಅಂತಂದ್ರೆ ಜಾತಕಗಳು ಸೌಭಾಗ್ಯವತಿ ಆಗಿರ್ತಾಳೆ. ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಮ 7ನೇ ಮನೆ ಅಧಿಪತಿ 7ನೇ ಮನೆ ಬಂದು ನಿಮಗೆ ಧನಸ್ಸು ರಾಶಿ ಅಂತ ಅನ್ಕೊಳ್ಳಿ. ಧನಸ್ಸು ರಾಶಿ ಏನಾದರೂ ಕಟಕ ರಾಶಿಯಲ್ಲಿತ್ತು ಅಂತಂದ್ರೆ ಆ ರಾಶಿಯ ಒಂದು ಹೆಣ್ಣು ಮಗಳು ಬಂದು ಸೌಭಾಗ್ಯವತಿಯಾಗಿ ಜೀವನವನ್ನ ಮಾಡ್ತಾಳೆ ಅನ್ನುವಂತಕ್ಕಂಥ ಒಂದು ಸೂಚನೆ. ನಂತರವಾಗಿ 7th ಹೌಸ್ ಅಲ್ಲಿ ಏನಾದ್ರೂ ಬಲಹೀನವಾಗಿರತಕ್ಕಂತಹ ಶುಭ ಗ್ರಹಗಳಿತ್ತು ಅಂತಂದ್ರೆ ಪತಿಯಿಂದ ತಿರಸ್ಕಾರವನ್ನ ಪಡೆಯುವಂತಕ್ಕಂತ ಒಂದು ಪತ್ನಿ ಬರ್ತಕ್ಕಂಥದ್ದು. ಅಂದ್ರೆ ಹುಡುಗಿ ಜಾತಕದಲ್ಲಿ ನೀವು ಪತಿಯಿಂದ ತಿರಸ್ಕಾರವನ್ನ ಹೊಂದ್ತಾ ಬರ್ತೀರಿ. ಎಷ್ಟು ನೀವು ಪ್ರೀತಿ ಮಾಡಿದಷ್ಟು ಅಷ್ಟು ನಿಮಗೆ ಪತಿ ವಿರೋಧವನ್ನ ಮಾಡತಕ್ಕಂಥ ದೂರ ಮಾಡುವಂತಕ್ಕಂಥ ಸಂಭವ ಆ 7ನೇ ಮನೆ ಕಾಂಬಿನೇಷನ್ ನಿಮಗೆ ಕೊಡುವಂತ. ಹೀಗೆ ನಿಮ್ಮ ಜಾತಕದಲ್ಲಿ ಈ ತರದ ಕಾಂಬಿನೇಷನ್ಗಳು ಇದೆಯಾ, ಅಥವಾ ನಿಮಗೆ ಮದುವೆ ಆದ ನಂತರ ನಿಮ್ಮ ಜೀವನ ಹೇಗಿರುತ್ತೆ, ಅಥವಾ ಮದುವೆಗೆ ಸಂಬಂಧಪಟ್ಟಂತ ಏನಾದರೂ ನಿಮ್ಮಲ್ಲಿ ಪ್ರಶ್ನೆಗಳಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರತಕ್ಕಂಥ ನಂಬರ್ಗೆ ಈ ಕೂಡ ನಿಮ್ಮ ಜನ್ಮ ಜಾತಕ ಆಗಿರ್ಬೋದು ಅಥವಾ ಡೇಟ್ ಆಫ್ ಬರ್ತ್ ಅಥವಾ ಟೈಮಿಂಗ್ಸ್ ಆಗಿರ್ಬೋದು ಅಥವಾ ಪ್ಲೇಸ್ ಆಫ್ ಬರ್ತ್ ಈ ಡೀಟೇಲ್ಸ್ಗಳನ್ನ ನನಗೆ ವಾಟ್ಸಪ್ ಮುಖಾಂತರ ಕಳಿಸ್ಕೊಟ್ರೆ ನಾನು ಸಂಪೂರ್ಣ ಜಾತಕ ವಿಮರ್ಶೆ ಮಾಡಿ ನಿಮಗೆ ಯಾವಾಗ ಮದುವೆ ಆಗುತ್ತೆ, ಯಾವ ತರಹದ ಪತಿ ನಿಮಗೆ ಬರಬಹುದು, ಅಥವಾ ನಿಮ್ಮ ದಾಂಪತ್ಯ ಜೀವನ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಧನ್ಯವಾದ.